ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ನಾನಿವತ್ತು ಈ ಲಾಗ್ನ ಈವ್ನಿಂಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒಂದು ಫಂಕ್ಷನ್ ಇತ್ತು, ಅಟೆಂಡ್ ಮಾಡೋಣ ಅಂತ ಹೊರಟಿವಿ. ಅದಕ್ಕೂ ಮುಂಚೆ ಇವತ್ತು ವ್ಯಾಲೆಂಟೈನ್ಸ್ ಡೇ ಆಗಿರೋದ್ರಿಂದ ನನ್ನ ಹಸ್ಬೆಂಡ್ ನನಗೆ ಮಿಡ್ನೈಟಲ್ಲಿ ಅಂದರೆ 12 o'clock ಕರೆಕ್ಟಾಗಿ ಬಿಗ್ ಸರ್ಪ್ರೈಸ್ ಕೊಟ್ಟಿದ್ದಾರೆ. ಸೊ ಆ ವಿಡಿಯೋ ಹೋಗಿ ನೋಡ್ಕೊಂಡು ಬನ್ನಿ. 12 ಗಂಟೆಲಿ ಫುಲ್ ಮಲಗಿಬಿಟ್ಟಿದ್ದೀನಿ ನಾನು. ಅಂದರೆ ಏನೋ ಕನಸಲ್ಲಿ ಯಾರೋ ಕೂಗ್ತವ್ರೆ ಅಂತ ಅಂದ್ಕೊಂಡು ಹಂಗೆ ಮಲಗಿಬಿಟ್ಟಿದ್ದೀನಿ. ನಮ್ಮ ಮನೆಯವರು ಗೊತ್ತೇ ಇಲ್ಲ ನನಗೆ ಇದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ ಅಂತಲೇ. ಅಂದರೆ ಈ ಇಯರ್ ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದೀನಿ ನಾನಂತೂ. ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನನಗೆ ಈ ಥರ ಒಂದು ಸರ್ಪ್ರೈಸ್ ಸಿಗುತ್ತೆ, ಗಿಫ್ಟ್ ತೊಗೊಬರ್ತಾರೆ ಅಂತ. ಅಟ್ಲೀಸ್ಟು ಅಂದರೆ ನಾವು ಇಷ್ಟಪಡೋರು ನಮ್ಗೆ ಜಾಸ್ತಿ ಕಾಸ್ಟ್ಲಿ ಗಿಫ್ಟೇ ಬೇಕು ಅಂತ ಏನಿಲ್ಲ. ಒಂದು 10 ರೂಪಾಯಿದಾಗಲಿ ಸರಿ, 100 ರೂಪಾಯಿದಾದರೂ ಸರಿ, ಅದು ಪ್ರೀತಿಯಿಂದ ತಂದು ಕೊಟ್ಟರೆ, ಕೇಳೋಕ್ಕೆ ಮುಂಚೆ ತಂದು ಕೊಟ್ಟರೆ ತುಂಬ ಖುಷಿ ಪಡ್ತೀವಿ. ಸೊ ಹಂಗಾಗಿ ಈ ವರ್ಷ ಅಂತೂ ತುಂಬ ಅಂದರೆ ತುಂಬ ಖುಷಿಪಟ್ಟಿದ್ದೀನಿ. ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಕೊಟ್ಟಿದ್ದಾರೆ. ನೋಡಿ, ಕಪ್ಪಿಗೆ ಫೋಟೋ ಪ್ರಿಂಟ್ ಹಾಕ್ಸ್ಕೊಂಬಂದು ಕೊಟ್ಟಿದ್ದಾರೆ. ವಿಶ್ ಮಾಡಿಬಿಟ್ಟು ಕರೆಕ್ಟಾಗಿ 12 ಗಂಟೆ 1 ನಿಮಿಷಕ್ಕೆ ಎದ್ದಿರೋದು ನಾವು. ತುಂಬ ಚೆನ್ನಾಗಿ ಸರ್ಪ್ರೈಸ್ ಕೊಟ್ಟರು. ಅದೇ ರೀತಿ ಫಸ್ಟ್ ಟೈಮ್ ಸೀರೆ ಬೇರೆ ಕೊಟ್ಟಿದ್ದಾರೆ. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಪಟ್ಟಿದ್ದೀನಿ ನಾನಂತೂ. ಸ್ಯಾರಿ ಅವರೇ ಹೋಗಿ ನಮ್ಮ ತುಮಕೂರಲ್ಲೇ ಜಯಚಂದ್ರ ಟೆಕ್ಸ್ಟೈಲ್ಸಲ್ಲಿ ತೊಗೊಂಬಂದಿದ್ದಾರೆ. ಪಾರ್ಟಿ ವೇರ್ ಮಾಡೋಂಥದ್ದು. ಕಲ್ಲರ್ ಕಾಂಬಿನೇಷನ್ ಅಂತೂ ಸಖತ್ತಾಗಿ ಅಲ್ಟಿಮೇಟ್ ಆಗಿದೆ. ಪ್ರೈಸ್ ಬಂದು 2400 ಏನೋ ಇದೆ. ಮೇ ಬಿ ಕರೆಕ್ಟಾಗಿ 2400 ಇದೆ. ತುಂಬ ಚೆನ್ನಾಗಿದೆ ಮಾತ್ರ ಸ್ಯಾರಿ ಮಾತ್ರ. ಈ ಥರ ಯಾವುದೂ ಇರಲಿಲ್ಲ ನನ್ನ ಹತ್ರ. ಅಂದರೆ ಇದೆ, ಬಟ್ ಎಲ್ಲ ಜಾಸ್ತಿ ಗ್ರ್ಯಾಂಡ್ ಲುಕ್ ಇರೋವಂಥದ್ದು. ತುಂಬ ಖುಷಿ ಆಯಿತು. ಇದೆಲ್ಲ ಸೆಲೆಬ್ರೇಷನ್ ಮುಗಿಸ್ಕೊಂಡು ಪೂಜೆಗೆ ಹೊರಡಬೇಕಿತ್ತು. ಹೋಗಿ ನಮ್ಮ ಚಿಕ್ಕಮ್ಮವ್ರದ್ದು ಅಂಗಡಿ ಓಪನಿಂಗ್ ಇತ್ತು. ಅಂದರೆ ಸಿಂಪಲ್ಲಾಗಿ ಮಾಡಿದರು ಪೂಜೆನ. ಸ್ವಲ್ಪ ಲೇಟ್ ಆಯಿತು ನಾವು ಹೋಗಿದ್ದಿದ್ದು. ಎಲ್ಲ ಊಟ ಎಲ್ಲ ಪೂಜೆ ಎಲ್ಲ ಮುಗಿಸ್ಬಿಟ್ಟು ಊಟಕ್ಕೆ ಬಂದು ಕೂತ್ಕೊಂಡ್ವಿ. ಲೈಟಾಗಿ ಫುಡ್ ಅರೇಂಜ್ ಮಾಡಿದರು. ತುಂಬ ಚೆನ್ನಾಗಿತ್ತು. ಈ ಥರ ಫುಡ್ಡು ಹೊಟ್ಟೆ ತುಂಬ ಊಟ ಮಾಡ್ಬೋದು. ಹೆವಿನೂ ಅನಿಸಲ್ಲ, ಏನೂ ಅನಿಸಲ್ಲ. ನೈಟ್ ಹೊತ್ತು ಪುಳಿಯೋಗರೆ, ಮೊಸರನ್ನ ತುಂಬ ಚೆನ್ನಾಗಿತ್ತು. ಅಲ್ಲಿಂದ ಹೊರಟ್ವಿ ನಾವು. ಪೂಜೆ ಮುಗಿಸ್ಕೊಂಡು, ಅಂದರೆ ಇರಲಿಲ್ಲ ಬಟ್ ಇರಬೇಕಿತ್ತು. ಪಾಪ ಬೇಜಾರು ಮಾಡ್ಕೊತಾಯಿದ್ರು ನಮ್ಮ ಚಿಕ್ಕಪ್ಪ, ನಮ್ಮ ಚಿಕ್ಕಮ್ಮ ಮತ್ತು ನನ್ನ ತಮ್ಮ ಅವರೆಲ್ಲರೂ. ನನ್ನ ಮನೆಯವ್ರ ಫ್ರೆಂಡ್ ಯಾರೋ ವೆಯ್ಟ್ ಮಾಡ್ತಾಯಿದ್ರು ಅನ್ನೋ ಕಾರಣಕ್ಕೋಸ್ಕರ ಆ ಪೂಜೆ ಮುಗಿಸ್ಕೊಂಡು ಹೊರಟ್ವಿ. ಬಟ್ ಇದು ಸ್ಮಾಲ್ ವೀಡಿಯೋನೇ. ಬಟ್ ಏನಂದರೆ ಈ ವ್ಯಾಲೆಂಟೈನ್ಸ್ ಡೇ ಅಂತೂ ನನಗಂತೂ ಮರೆಯೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಮೆಮೊರಿಯಾಗಿರಲಿ ಅನ್ನೋ ಕಾರಣಕ್ಕೋಸ್ಕರ ವಿಡಿಯೋ ಹಾಕ್ತಾಯಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಸೊ ಇನ್ನೊಂದು ಏನಂದರೆ, ಎಲ್ಲರೂ ಮಹಾಕುಂಭಮೇಳಕ್ಕೆ ಹೋಗ್ತಾ ಇದ್ದಾರೆ ಪ್ರಯಾಗ್ರಾಜ್ಗೆ. ಸೊ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದು ಬರ್ತಾ ಇದ್ದಾರೆ. ನಮ್ಗೆ ಹೋಗೋಕ್ಕಾಗಿಲ್ಲ, ಬಟ್ ಅಲ್ಲಿಂದ ನಮಗೆ ನೀರು ಸಿಕ್ಕಿದೆ. ಇದು ನಮ್ಮ ಅಕ್ಕ ತಂದು ಕೊಟ್ಟಿರೋಂಥದ್ದು. ಅವ್ರ ಮನೆ ಮೇಲೆ ಯಾರೋ ಹೋಗಿದ್ರಂತೆ. ಸೊ ಹಂಗಾಗಿ ಅವ್ರಿಗೆ ಕೊಟ್ಟಿರೋದ್ರಲ್ಲೇ ನಮಗೂ ಸ್ವಲ್ಪ ಕೊಟ್ಟಲು. ತುಂಬ ಖುಷಿ ಆಯ್ತು ಇದೊಂದು. ಅದನ್ನೇ ಮನೆಗೆ ಸ್ವಲ್ಪ ಸ್ನಾನ ಮಾಡ್ಬೇಕಾದ್ರೆ ಸ್ವಲ್ಪ ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ಎತ್ಕೊಂಡು ಬಂದೆ. ಮಾರ್ನಿಂಗ್ ಸ್ನಾನ ಮಾಡ್ಬೇಕಾದ್ರೆ ಹಾಕ್ಕೊಂಡು ಸ್ನಾನ ಮಾಡೋಣ ಅಂತ ತೊಗೊಂಬಂದಿದ್ದೀನಿ. ಇದೊಂದು ಗುಡ್ ವೈಬ್ಸ್ ಅಂತ ಹೇಳ್ಬೋದು. ಕೆಲವೊಂದು ಸನ್ನಿವೇಶಗಳು ಏನು ಅಂತಂದರೆ, ಯಾವಾಗ ಯಾವುದು ಸಿಗಬೇಕೋ ಅದೇ ಸಿಗೋದು ನಮಗೆ. ಹಾಗೆ ಯಾರ್ಯಾರ ಹಣೆ ಬರದಲ್ಲಿ ಏನೇನು ಸಿಗಬೇಕು ಅಂತ ಇರುತ್ತೋ ಅದೇ ಸಿಗೋದು. ನನ್ನ ಹಣೆ ಬರದಲ್ಲಿ ನನ್ನ ಗಂಡನೇ ಸಿಗಬೇಕು ಅಂತ ಇತ್ತೇನೋ. ಹಾಗಾಗಿ ಅವರೇ ನನ್ನ ಭಾಳ ಸಂಗಾತಿಯಾಗಿ ಬಂದಿದ್ದಾರೆ. ಸೊ ಹಂಗಾಗಿ ನಾವು ಎಷ್ಟೇ ಜಗಳ ಆಡಿದ್ರು, ಏನೇ ಪ್ರಾಬ್ಲಮ್ಸ್ ಬಂದ್ರೂ ಅವರು ನನ್ನನ್ನು ಬಿಡಲ್ಲ, ನಾನು ಅವ್ರನ್ನ ಬಿಡಲ್ಲ. ಸೊ ಅದನ್ನು ನನಗೆ ತುಂಬ ಸ್ಟ್ರಾಂಗಾಗಿ ಪ್ರಾಮಿಸ್ ಕೊಟ್ಟಿದ್ದಾರೆ. ಸೊ ಹಾಗಾಗಿ ನಾನು ಯಾವಾಗ್ಲೂ ಫುಲ್ ಹ್ಯಾಪಿ ಆ್ಯಂಡ್ ಖುಷಿಯಾಗಿರ್ತೀನಿ ನನ್ನ ಲೈಫಲ್ಲಿ. ನನ್ನ ಖುಷಿ ಕಾರಣ ಅಂದರೆ ಒಂದೇ ಒಂದು, ಅದು ನನ್ನ ಹಸ್ಬೆಂಡ್ ಮಾತ್ರ. ಅವರೊಬ್ಬರು ನನ್ನ ಜೊತೆ ಇದ್ದರೆ ಸಾಕು, ನನಗೆ ಏನು ಬೇಕಾದ್ರೂ ಸಾಧಿಸಬಲ್ಲೆ, ಏನು ಬೇಕಾದರೂ ಗೆಲ್ಲಬಲ್ಲೆ ನಾನು. ಸೊ ಐ ಲವ್ ಯು ಸೋ ಮಚ್ ಯಜಮಾನ್ರೆ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಒನ್ಸ್ ಅಗೇನ್. ಇವತ್ತಿನ ವಿಡಿಯೋ ಇದಾಗಿರುತ್ತೆ. ಥ್ಯಾಂಕ್ ಯು.